ಬ್ಯಾಕ್. ಡಿಗ್ರಿ ಮುಗೀತು, ಮುಂದೆ ಏನು ಕಥೆ? ಪಿ ಜಿ ಸಿ ಟಿ ರಿಸಲ್ಟ್ ಕೂಡ ಬಂತು. ಯಾವ ಕೋರ್ಸ್ ಆಯ್ಕೆ ಮಾಡಬೇಕು, ಯಾವ ಕಾಲೇಜ್, ಪಿ ಜಿಯಲ್ಲಿ ಯಾವ ಸಬ್ಜೆಕ್ಟ್ ಬೆಸ್ಟ್, ಹೀಗೆ ಹಲವಾರು ಪ್ರಶ್ನೆಗಳು ಪೋಷಕರು ವಿದ್ಯಾರ್ಥಿಯಲ್ಲಿ ಇದ್ದೇ ಇರುತ್ತೆ. ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಪಬ್ಲಿಕ್ ಟಿವಿಯ 4ನೇ ಆವೃತ್ತಿಯ ವಿದ್ಯಾಮಂದಿರ ಪಿ ಜಿ ಕೋರ್ಸ್ಗಳ ಶೈಕ್ಷಣಿಕ ಮೇಳದಲ್ಲಿ ಉತ್ತರ ಸಿಗುತ್ತೆ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ ಆಡ್6 ಅಡ್ವರ್ಟೈಸಿಂಗ್ ಸಹಯೋಗದಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಮೆಗಾ ಶೈಕ್ಷಣಿಕ ಮೇಳ ಆಯಿತು. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಸರ್ಕಾರಿ ಶಾಲಾ ಮೈದಾನದಲ್ಲಿ 4ನೇ ಆವೃತ್ತಿಯ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಉಚಿತ ಪ್ರವೇಶ. 2 ದಿನ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಶೈಕ್ಷಣಿಕ ಮೇಳ ನಡೆಯುತ್ತೆ. 42ಕ್ಕೂ ಹೆಚ್ಚು ಉನ್ನತ ಶಿಕ್ಷಣ ಸಂಸ್ಥೆಗಳಿರುವಂತಹ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ಜೊತೆಗೆ ಉಚಿತ ಉಡುಗೊರೆಗಳು ಕೂಡ ನಿಮಗಾಗಿ ಕಾದಿದೆ. 9ರಿಂದ 10ವರೆ ಒಳಗಾಗಿ ಯಾರು ಬಂದು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತೀರಿ ಅಂಥವರಿಗೆ ಅಂದರೆ ಅದರಲ್ಲಿ ಲಕ್ಕಿ ಡಿಪ್ ಮೂಲಕವಾಗಿ ಟ್ಯಾಬ್ ಮತ್ತು ಲ್ಯಾಪ್ಟಾಪನ್ನು ಕೊಡುವಂತಹ ಅವಕಾಶವೂ ಕೂಡ ಇದೆ. ಮಿಸ್ ಮಾಡ್ಕೋಬೇಡಿ. ಡಿಗ್ರಿ ಎಕ್ಸಾಮ್ ಬರೆದಾಗಿದೆ, ರಿಸಲ್ಟ್ ಬಂತು, ಪಿ ಜಿಗೆ ಜಾಯ್ನ್ ಆಗಬೇಕು. ಅದ್ರ ಜೊತೆಗೆ ಪಿ ಜಿ ಸಿ ಎ ಟಿ ರಿಸಲ್ಟ್ ಕೂಡ ಬಂದಿದೆ. ಯಾವ ಕಾಲೇಜಿಗೆ ಸೇರಬೇಕು, ಯಾವ ಕೋರ್ಸ್ ತೊಗೋಬೇಕು, ಯಾವ ಪಿ ಜಿ ಗ್ರ್ಯಾಜುಯೇಷನ್ ಮಾಡಿದ್ರೆ ತುಂಬ ಒಳ್ಳೆಯದು, ಈ ಎಲ್ಲ ಗೊಂದಲಗಳು ಸಹಜವಾಗಿಯೇ ವಿದ್ಯಾರ್ಥಿಗಳಲ್ಲಿದೆ. ಈ ಎಲ್ಲ ಗೊಂದಲಗಳಿಗೆ ಉತ್ತರ ಕೊಡೋದಕ್ಕೋಸ್ಕರನೇ ಪಬ್ಲಿಕ್ ಟಿವಿ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಸೃಷ್ಟಿ ಮಾಡ್ತಿದೆ. ಅದು ಯಾವುದು ಅಂತ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಇದು ಮಲ್ಲೇಶ್ವರಮಲ್ಲಿರುವಂಥದ್ದು ಕೆಸಿ ಜನರಲ್ ಆಸ್ಪತ್ರೆ. ಮಲ್ಲೇಶ್ವರಂ ಬೆಂಗಳೂರಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿದೆ ಕೆಸಿ ಜನರಲ್ ಆಸ್ಪತ್ರೆ ಎಲ್ಲಿದೆ ಅನ್ನೋದು. ಆ ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ, ಮಲ್ಲೇಶ್ವರಂ ಸರ್ಕಲಲ್ಲಿರುವಂತಹ ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಒಂದು ಸರ್ಕಾರಿ ಶಾಲೆಯ ಆಟದ ಮೈದಾನ ಇದೆ. ಆಟದ ಮೈದಾನದಲ್ಲಿ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಿರುವಂತಹ 4ನೇ ಆವೃತ್ತಿಯ ವಿದ್ಯಾಮಂದಿರ ಬೃಹತ್ ಶೈಕ್ಷಣಿಕ ಮೇಳ. ಅದರಲ್ಲೂ ಮುಖ್ಯವಾಗಿ ಇದು 2 ದಿನಗಳ ಕಾಲ ನಡೀತಿರುವಂತಹ ಮೆಗಾ ಸ್ನಾತಕೋತ್ತರ ಪದವಿ ಶೈಕ್ಷಣಿಕ ಮೇಳ. ಅಂದರೆ ಡಿಗ್ರಿ ಮುಗಿಸಿರುವಂಥವರು ಯಾವ ಕೋರ್ಸನ್ನು ಮಾಡಬೇಕು, ಪಿ ಜಿ ಮಾಡೋದಕ್ಕೆ ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು, ಈ ಎಲ್ಲ ಗೊಂದಲಗಳಿರುತ್ತೆ. ಆ ಗೊಂದಲಗಳಿಗೆ ಉತ್ತರ ಕೊಡೋದಕ್ಕೋಸ್ಕರನೇ ಪಬ್ಲಿಕ್ ಟಿವಿ ಈ ಒಂದು ಶೈಕ್ಷಣಿಕ ಮೇಳವನ್ನು ಆಯೋಜನೆ ಮಾಡಿದೆ. ಹೊರಭಾಗದ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಮತ್ತು ಒಳಭಾಗಕ್ಕೂ ಹೋಗ್ತೀನಿ. ಇದು 2 ದಿನಗಳ ಕಾಲ, ಅಂದರೆ ಇದೇ ಆಗಸ್ಟ್ 9 ಮತ್ತು 10 ಅಂದರೆ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಈ ಬೃಹತ್ ಶೈಕ್ಷಣಿಕ ಮೇಳವನ್ನು ಪಬ್ಲಿಕ್ ಟಿವಿ ಆಯೋಜನೆ ಮಾಡಿರುವಂಥದ್ದು ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ. ಯಾವ ರೀತಿ ಅದರ ಸಿದ್ಧತೆ, ಅಂತಿಮ ಹಂತದ ತಯಾರಿಗಳಾಗ್ತಿದೆ ಮತ್ತು ಎಷ್ಟು ಶೈಕ್ಷಣಿಕ ಸಂಸ್ಥೆಗಳು ಇಲ್ಲಿ ಬಂದು ಭಾಗಿಯಾಗುತ್ತೆ, ಇವೆಲ್ಲ ಮಾಹಿತಿನ ಕೊಡ್ತಾ ನೋಡ್ತಿರೋ. ಒಳಗೆ ಬರ್ತಿದ್ದಾಗೆ ನಮಗೆ ಇಲ್ಲಿಗಾಗಲೇ ವರ್ಕರ್ಸ್ಗಳು ಅಂತಿಮ ಸಿದ್ಧತೆಗಳನ್ನ ಮಾಡ್ಕೋತಿರುವಂಥದ್ದು. ಬೃಹತ್ ಆದಂತಹ ಒಂದು ಪ್ಲ್ಯಾಟ್ಫಾರಮನ್ನು ಪಬ್ಲಿಕ್ ಟಿವಿ ಕ್ರಿಯೇಟ್ ಮಾಡಿರುವಂಥದ್ದು. ಇನ್ನು ಒಳಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ಶೈಕ್ಷಣಿಕ ಮೇಳದ ವಿಶೇಷತೆಗಳೇನು ಅದನ್ನು ಸಹ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ನಾವೀಗ ಮಲ್ಲೇಶ್ವರಂ ಆಟದ ಮೈದಾನದ ಒಳಭಾಗಕ್ಕೆ ಬಂದಿದ್ದೀವಿ. ಯಾವ ರೀತಿ ಅಂತಿಮ ಸಿದ್ಧತೆಗಳಾಗ್ತಿದೆ ವಿದ್ಯಾಮಂದಿರದ 4ನೇ ಆವೃತ್ತಿಗೆ ಅನ್ನೋದನ್ನು ನೀವು ನೋಡ್ತಿದ್ದೀರಾ. ಪ್ರತಿಷ್ಠಿತ ಕಾಲೇಜುಗಳು ಮತ್ತು ವಿದ್ಯಾಸಂಸ್ಥೆಗಳು ಈ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಿದೆ. ವಿಶೇಷ ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಈ ಶೈಕ್ಷಣಿಕ ಮೇಳದಲ್ಲಿ ಭಾಗಿಯಾಗ್ತಿರುವಂಥದ್ದು. ಶೈಕ್ಷಣಿಕ ಮೇಳದಲ್ಲಿ ಭಾಗಿಯಾಗುವಂತಹ ಕಾಲೇಜುಗಳು ತಮ್ಮ ಪಿ ಜಿ ಕೋರ್ಸ್ಗಳ ಬಗ್ಗೆ MA ಆಗಿರ್ಬೋದು, MBA ಆಗಿರ್ಬೋದು, MCA ಆಗಿರ್ಬೋದು, MSc ಆಗಿರ್ಬೋದು, MTech ಆಗಿರ್ಬೋದು, MTech ಆರ್ಕಿಟೆಕ್ಚರ್ ಆಗಿರ್ಬೋದು, ಹೀಗೆ ಆ ಕಾಲೇಜಿನಲ್ಲಿ ಅಥವಾ ಆ ವಿದ್ಯಾಸಂಸ್ಥೆಯಲ್ಲಿರುವಂತಹ ತಮ್ಮ ಕಾಲೇಜಿನ ಕೋರ್ಸ್ಗಳ ಬಗ್ಗೆ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅವ್ರು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಬಂದಿರ್ತಾರೋ, ಯಾವೆಲ್ಲ ಕ್ವಶನ್ಸ್ಗಳು ಬಂದಿರ್ತಾರೋ ಆ ಕ್ವಶನ್ಸ್ಗಳಿಗೆಲ್ಲ ಇಲ್ಲಿ ಉತ್ತರ ಸಿಗುವಂತಹ ಒಂದು ವೇದಿಕೆ ಸಿದ್ಧವಾಗ್ತಿರುವಂಥದ್ದು. ಸುಸಜ್ಜಿತವಾದಂತಹ AC ಹಾಲ್. ವಿದ್ಯಾರ್ಥಿಗಳ ಭವಿಷ್ಯ ಬಹಳ ಮುಖ್ಯ. ಯಾಕಂದರೆ ಈಗ ಡಿಗ್ರಿ ಮುಗಿಸಿದ್ದೀವಿ, ನಾವು ನೆಕ್ಸ್ಟ್ ಪಿ ಜಿ ಯಾವ ಕೋರ್ಸ್ ತೊಗೋಬೇಕು, ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಓದಬೇಕು, ಇದು ಅವರಲ್ಲಿ ಒಂದು ಬೇಸಿಕ್ ಕ್ವಶನ್ ಇರುತ್ತೆ. ನಾವು ಯಾವ ಕಾಲೇಜಲ್ಲಿ ಓದಿದ್ರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಅಲ್ಲಿ ಪ್ಲೇಸ್ಮೆಂಟ್ ಯಾವ ರೀತಿ ಇರುತ್ತೆ. ಯಾಕಂದರೆ ಅವ್ರದ್ದು ಪಿ ಜಿ 2ನೇ ವರ್ಷ ಮುಗಿತಿದ್ದಾಗೇ ನೆಕ್ಸ್ಟ್ ಇಯರ್ಗೆ ಅವರು ಜಾಬನ್ನ ಹುಡುಕುವಂತಹ ಪ್ರಮೇಯ ಬಂದೇ ಬರುತ್ತೆ. ಅಂದರೆ ಅವರು ನೆಕ್ಸ್ಟ್ ಫ್ಯೂಚರ್ ಭವಿಷ್ಯ ಬಹಳ ಮುಖ್ಯ. ಆ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ ಪಿ ಜಿ ಕೋರ್ಸಿಗೆ ಜಾಯ್ನ್ ಆಗ್ತಾರೆ. ಆ ಪಿ ಜಿ ಕೋರ್ಸ್ ಜಾಯ್ನ್ ಆಗೋದು ಯಾವ ಕಾಲೇಜು ಎಲ್ಲಿ ಅನ್ನೋದು ಅವರ ಒಂದು ಆಯ್ಕೆಗೆ ಬಿಟ್ಟಿರುತ್ತೆ. ಆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೇದಿಕೆ ಅದ್ಭುತವಾದಂತಹ ಒಂದು ಪ್ಲ್ಯಾಟ್ಫಾರಮ್ನ ಸೃಷ್ಟಿ ಮಾಡಿಕೊಡುತ್ತೆ. ಯಾಕಂದರೆ ಅವರಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಭವಿಷ್ಯ ಬಹಳ ಮುಖ್ಯ ಅಂತ ಹೇಳ್ತಿದ್ದೆ. ಯಾಕಂದರೆ UG ಮುಗಿಸಿದ್ದೀವಿ, ಪಿ ಜಿ ಮಾಡ್ತೀವಿ, ಯಾವ ಕೋರ್ಸಲ್ಲಿ ಪಿ ಜಿ ಮಾಡ್ತಿದ್ದೀವಿ